ಮುದ್ದುಗೊಂಡ ಹಾಗೂ ಮುದ್ದವ್ವ ದಂಪತಿಗಳ 7ನೇ ಪುತ್ರ ಈತ. ಉಂಡಾಡು ಪದ್ಮಗೊಂಡನ ಮೊಮ್ಮಗನೇ ರೇವಣಸಿದ್ಧ. ಕ್ರಿಸ್ತಶಕ 1100ರಲ್ಲಿ ರೇವಣಸಿದ್ಧ ಬದುಕಿದ್ದ. ರೇವಣಸಿದ್ಧನ ಬಗ್ಗೆ ಮೊದಲ ಬಾರಿ ಬರೆದವನು ಮಹಾಕವಿ ಹರಿಹರ. ಹರಿಹರ ತನ್ನ ಸಿದ್ಧನ ರಗಳಿಯಲ್ಲಿ, ರೇವಣಸಿದ್ಧನ ರಗಳಿಯಲ್ಲಿ ಜನಪದ ಪ್ರಸಂಗವನ್ನ ಪೌರಾಣಿಕ ಹಿನ್ನೆಲೆಯಲ್ಲಿ ವಿವರಿಸಿದ್ದಾನೆ. ಕುರುಬಗೌಡ ಹಾಲುಮತ ಅಂದರೆ ಸಾಧಾರಣ ಜನಾಂಗವಲ್ಲ. ಕುರುಬರು ಆದಿವಾಸಿಗಳು, ಗುಡ್ಡಗಾಡು ನಿವಾಸಿಗಳು, ಕುರಿ ಕಾಯುತ್ತಾ ಜೇನು ಸಾಕುತ್ತಾ ಕಂಬಳಿ ನೇಯುತ್ತಾ ಜೀವನ ಕಟ್ಟಿಕೊಂಡವರು. ಕುರುಬಗೌಡ ಹಾಲುಮತ ಅಂದರೆ ಸಾಧಾರಣ ಜನಾಂಗವಲ್ಲ. ಕುರುಬರು ಆದಿವಾಸಿಗಳು, ಕುರುಬರು ಗುಡ್ಡಗಾಡು ನಿವಾಸಿಗಳು, ಕುರಿ ಕಾಯುತ್ತಾ ಜೇನು ಸಾಕುತ್ತಾ ಕಂಬಳಿ ನೇಯುತ್ತಾ ಜೀವನ ಕಟ್ಟಿಕೊಂಡವರು. ಮಧ್ಯ ಏಷ್ಯಾದಿಂದ ಹೊರಟು ನೆಲೆಯನ್ನ ಹುಡುಕುತ್ತಾ ಬೋಲನ್ ಕಣಿವೆ ಮೂಲಕ